ಇರ್ತಕ್ಕಂಥ ಕರ್ತವ್ಯ ಎಲ್ಲ ನಾನು ಮಾಡಿದ್ದೀನಿ, ನನ್ನ ಕೈಲಾದ ಮಟ್ಟಿಗೆ ಎಷ್ಟು ಮಟ್ಟಿಗೆ ಹೇಳಿದ್ದೀನೋ ಸಂತೋಷ. ಆದರೆ ಜಗತ್ತಲ್ಲಿರೋದು ಎರಡೇ ಜಾತಿ, ಒಂದು ಗಂಡು, ಎರಡು ಹೆಣ್ಣು. ಗಂಡು ಹೆಣ್ಣು ಬಿಟ್ಟರೆ ಇನ್ಯಾವುದೂ ಇಲ್ಲ. ಅದನ್ನು ಈಶ್ವರ ಲಿಂಗಾಕಾರದಲ್ಲೇ ತೋರಿಸಿದ್ದಾನೆ. ಕೆಳಗಡೆ ಸತ್ಯಂ ಅಂದರೆ ಆ ಪೀಠವಾಗಿರ್ತಕ್ಕಂಥ ಸತ್ಯಪೀಠ, ಲಿಂಗಾಕಾರದಲ್ಲಿರ್ತಕ್ಕಂಥದ್ದು ಪುರುಷಾರ್ಥ. ಈ ಎರಡನ್ನ ನೋಡಿದಾಗ ಸುಂದರವಾಗಿರೋದ್ರಿಂದ ಸತ್ಯಂ ಶಿವಂ ಸುಂದರಂ ಅಂತ ಹೇಳೋದು. ಈ ರೀತಿಯಾಗಿ ಆ ದೀಪವನ್ನು ಹಚ್ಚಬೇಕಾದ್ರೆ ಪ್ರತಿಯೊಬ್ಬರೂ 5 ಮಣ್ಣಿನ ಹಣತೆ ದೀಪಗಳು. ದಯವಿಟ್ಟು ಎಲ್ಲರೂ ಜ್ಞಾಪಕ ಇಟ್ಕೊಂಡು ಹೇಳ್ಕೊಳ್ಳಿ. ನಿಮ್ಮ ರಾಜ್ಯದಲ್ಲಿರ್ತಕ್ಕಂಥವ್ರು, ನಿಮ್ಮ ಅಕಸ್ಮಾತ್ ನೆಂಟರಿದ್ರೆ ಪಕ್ಕದ ಊರಲ್ಲಿ, ಅಕಸ್ಮಾತ್ ಫ್ರೆಂಡ್ಸ್ ಇದ್ರೆ ಅವರಲ್ಲಿ, ಅಥವಾ ದೇಶದ ವಿದೇಶದಲ್ಲಿರ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಇದನ್ನ ವಿಚಾರಪೂರ್ವಕವಾಗಿ ದಯವಿಟ್ಟು ತಿಳಿಸ್ಬಿಡಿ. ನಿಮ್ಮನ್ನ ಕೇಳ್ಕೊಳ್ಳೋದೇನು ಅಂದ್ರೆ, ನಿಮ್ಮ ಹತ್ರ ಯಾವುದೇ ಅಪೇಕ್ಷೆಗಳು ನಾನು ಕೇಳ್ತಾ ಇಲ್ಲ, ದುಡ್ಡು ಕಾಸು ವ್ಯವಸ್ಥೆ ಏನೂ ಕೇಳ್ತಾ ಇಲ್ಲ. ನಿಮ್ಮಲ್ಲಿ ಕೇಳ್ತಿರೋದಿಷ್ಟೇ, ದಯವಿಟ್ಟು ಪ್ರಚಾರ ಮಾಡಿ ಆವತ್ತಿನ ದಿವಸ ಆ ದೀಪವನ್ನು ಬೆಳಗಕ್ಕೆ ಪ್ರಪಂಚಾದ್ಯಂತ ಲೋಕ ಕಲ್ಯಾಣಾರ್ಥವಾಗಿ ನೀವುಗಳು ದಯವಿಟ್ಟು ಆ ವಿಚಾರವನ್ನ ಕನಿಷ್ಠ ಪಕ್ಷ ಹೇಳಿ ಅಂತ ರಾಮಚಂದ್ರನ್ ಹೇಳದಂತೆ. ಏನಂತ? ಹೆಂಗಸರ ಬಾಯಲ್ಲಿ ನಿಜ ನಿಲ್ಲಲ್ಲ ಅಂತ. ಒಂದು ಸಲ ಸೀತಾಮ್ಮನವರು ಪಿಂಡವನ್ನ ಇಡ್ತಾ ಇರೋ ಸಮಯದಲ್ಲಿ ಮಣ್ಣಿನ ಪಿಂಡ ಇಟ್ಬಿಟ್ಲು. ಆಗ ರಾಮಚಂದ್ರ ಕಾಡಿಗೆ ಹೋಗಿ ಬಂದವರು ಆವತ್ತಿನ ದಿವಸ ಯಾತಕ್ಕೋ ಕೈ ಬಂದಿಲ್ಲ ಅಂತ ಹೇಳಿದ್ರಂತೆ. ದಶರಥ ಮಹಾರಾಜರ ಕೈಗಳು ಹೀಗೆ ಬರ್ತಿತ್ತಂತೆ, ಕೈಗಳು ತುಂಬಾ ಉಂಗುರಗಳು, ಕೈಯಲ್ಲಿ ಖಡ್ಗಗಳು. ಆ ಕೈ ಹೀಗೆ ಬಂದು ತನ್ನ ಪಿಂಡವನ್ನ ಸ್ವೀಕರಣೆ ಮಾಡ್ಕೊತಾ ಇತ್ತು ಆ ಕಾಲದಲ್ಲಿ ಪಿತೃಗಳು. ಅದನ್ನ ಯಾಕೆ ಬಂದಿಲ್ಲ 1 ತಿಂಗಳಾಯ್ತು, ಯಾಕೆ ಬಂದಿಲ್ಲ 2ನೇ ತಿಂಗಳಾಯ್ತು, ಯಾಕೆ ಬಂದಿಲ್ಲ 3ನೇ ತಿಂಗಳಾಯ್ತು ಅಂತ ಕೇಳಿದಾಗ ಆವತ್ತಿನ ದಿವಸ ಬಂದಿರತಕ್ಕಂಥ ನಾರದ ಮಹಾಮುನಿಗಳು ಹೇಳಿದ್ರು, ನಿನ್ನ ಹೆಂಡತಿ ಈ ತರ ಮರಳಿನ ಉಂಡೆ ಇದೇ ಗಯಾ ಶ್ರಾದ್ದದಲ್ಲಿ ಕೊಟ್ಟುಬಿಟ್ಲು. ಆವತ್ತಿಂದ ಆ ಮರಳಿನ ಪಿಂಡಗಳು ಕೊಟ್ಟಿರೋದ್ರಿಂದ, ಮಣ್ಣಿನ ಪಿಂಡ ಕೊಟ್ಟಿರೋದ್ರಿಂದ, ಖಂಡಿತವಾಗ್ಲೂ ಆ ಮರಳಿನ ಉಂಡೆ ಕೊಟ್ಟಿರೋದ್ರಿಂದ ದಶರಥ ಮಹಾರಾಜರ ಕೈಗಳು ಇವತ್ತು ಬರ್ತಾ ಇಲ್ಲ. ಸೀತಾ ಎಷ್ಟು ನಂಬಿಕೊಂಡಿದೆ ನಿನ್ನ. ಇಂಥ ಒಂದು ಧರ್ಮವನ್ನ ಪರಿಪಾಲನೆ ಮಾಡ್ತಕ್ಕಂಥ ನೀನು, ಧರ್ಮಪತ್ನಿ ಆಗಿರ್ತಕ್ಕಂಥ ನೀನು ಈ ಮಾತನ್ನ ಮುಚ್ಚಿಡ್ಬೋದಾ? ಇನ್ನು ಮೇಲೆ ಯಾವ ಕಾಲಕ್ಕೂ ಯಾವ ಹೆಂಗಸ ಬಾಯಲ್ಲೂ ನಿಜ ನಿಂತ್ಕೋಬಾರ್ದು, ಯಾವ ಕಾಲಕ್ಕೂ ಸತ್ಯ ನಿಂತ್ಕೋಬಾರ್ದು, ಅದನ್ನು ಯಾವ ಕಾಲಕ್ಕೂ ತಾನು ಗುಪ್ತವಾಗಿ ಇಟ್ಕೋಬಾರ್ದು ಅಂತ ಅವತ್ತು ರಾಮ ಹಾಕಿದ್ದ ಶಾಪ. ಅದಕ್ಕೆ ಇವತ್ತವರೆಗೂ ಎಲ್ಲ ನೀವೇನು ಹೆಂಗಸರಿಲ್ಲಿದ್ದೀರಾ ಯಾರಿಗೂ ಹೇಳಿಲ್ಲ. ಸುಶೀಲಮ್ಮ ಅಂತ ಒಂದು 20 ಜನಕ್ಕೆ ಹೇಳಿರ್ತೀರ, ಯಾರಿಗೂ ಹೇಳಿಲ್ಲ ರೀ ಅಂತ ಹೇಳಿ 40 ಜನಕ್ಕೆ ಹೇಳಿರ್ತೀರ. ಆ ಉಪಯೋಗಿಸ್ಕೊಳ್ಳತಕ್ಕಂಥ ವಾಕ್ಯ ಇವತ್ತು ಆ ಸಂದರ್ಭ ಬಂದಿದೆ. ದಯವಿಟ್ಟು ಹೆಂಗಸರ ಮುಖಾಂತರ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದೇನು ಅಂದ್ರೆ, ಪ್ರತಿಯೊಬ್ಬರಿಗೂ ನಿಮ್ಮ ಬಾಯಿ ಮುಖಾಂತರವಾಗಿ ದಯವಿಟ್ಟು ಆ ವಿಚಾರವನ್ನ ಎಲ್ರಿಗೂ ತಿಳಿಸಿ ಲೋಕ ರಕ್ಷಣೆ ಮಾಡಿ. ನಿಮ್ಮ ಬಂಧು ಬಳಗ ಇರಬಹುದು, ಶತ್ರುಗಳಿರ್ಬೋದು, ಆದರೆ ಏನೋ ಈ ಭೂಮಿನಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ಆ ಶತ್ರುಗಳಾಗ್ಬಿಟ್ಟಿದ್ದೀವಿ. ಕರ್ಮ ಇರಲಿ, ಆದರೆ ಆ ಕರ್ಮಗಳಿಂದ ಅವರಾದರೂ ಬದುಕೊಳ್ಳಿ. ಆವತ್ತಿನ ದಿವಸ ಯುವ ಪೀಳಿಗೆ ಆಗಲಿ, ಹೊರ ದೇಶದಲ್ಲಾಗಲಿ, ಹೊರ ಭಾಗದಲ್ಲಿರ್ತಕ್ಕಂಥವ್ರಾಗಲಿ, ಇಷ್ಟೆಲ್ಲ ಆಗಿರ್ತಕ್ಕಂಥ ಅನಾಹುತಗಳಲ್ಲಿ ಬಹಳ ಜನ ಕಾರಣೀಕರ್ತರು. ಇವಾಗ ನೋಡಿ, ಯಾವುದಾದ್ರೂ ವಿಚಾರವನ್ನ, ಧರ್ಮ ವಿಚಾರವನ್ನ ಮಾತಾಡಿದ್ರೆ ಕೇವಲ ಕೆಲವರು ಮಾತ್ರ ಕೂತ್ಕೊಂಡು ಕೇಳ್ತಿಲ್ಲ, ಕೆಲವರೆಲ್ಲ ನಡ್ಕೊಂಡು ಹೊರಟೋಗ್ತಾ ಇರ್ತಾರೆ. ಯಾಕೆಂದ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟು ನೋಡ್ಕೊಳ್ಳೋ ಜನಗಳು ಜಾಸ್ತಿ ಜನ. ಆದ್ರಿಂದ ಅವ್ರುಗಳೆಲ್ಲ ಏನ್ ಮಾಡ್ತಾರೆ, ಓ ನಾನು ಹಿಂಗೆ ತಪ್ಪು ಮಾಡಿದ್ದೀನಲ್ವ ಅಂತ ಬಾಯಿ ಮುಚ್ಕೊಂಡು ಹಂಗೆ ಹೊರಟೋಗ್ತಾ ಇರ್ತಾರೆ. ಕರ್ಮ ಏನು ಮಾಡೋಕ್ಕಾಗಲ್ಲ. ಪ್ರಪಂಚದಲ್ಲಿ ಇಷ್ಟು ಜನ ಮಾತ್ರ ಬದುಕಿಸ್ಬೇಕು ಅಂತ ಅವನ ಹಣೆಯಲ್ಲಿ ಬರ್ದಿರುತ್ತೆ, ಇಷ್ಟೇ ಜನಕ್ಕೆ ವಿಚಾರವನ್ನು ತಿಳಿಸ್ಬೇಕು ಅಂತ ನನ್ನ ಹಣೆಯಲ್ಲೂ ಬರ್ತಿರುತ್ತೆ. ಯಾಕೆಂದ್ರೆ ನಾನು ದೇವರಲ್ವಲ್ಲ, ನಾನು ಸಾಧಾರಣ ಹಣೆ ಬರ. ಕರ್ಮಣ್ಯೇವ ಅಧಿಕಾರಸ್ಯ ಮಾ ಫಲೇಶು ಕದಾಚರ. ಅಂದರೆ ಹುಟ್ಟುವಾಗ ಮನುಷ್ಯ, ಸಾಯುವಾಗ ಇದೆರಡು ಡಿಪಾರ್ಟ್ಮೆಂಟ್ ಯಾರ್ದು ಅಂದ್ರೆ ಶನೇಶ್ವರಂದು. ಯಮಧರ್ಮರಾಜ ಅವ್ರ ಅಣ್ಣನ ಕಳಿಸ್ಕೊಡ್ತಾನೆ. ಶನೇಶ್ವರ ಎಸ್ ಅಂದ್ರೇನೆ ನಿಮ್ಮ ಅಕೌಂಟ್ ತೀರಿದೆಯಾ ನನ್ನ ಮಕ್ಕಳ, ಬನ್ನಿ ಅಂದಾಗ್ಲೇ ನೀವೆಲ್ಲ ಹೋಗೋಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಬೆಡ್ ರಿಡನ್ ಆಗಿ ಮನೆಯಲ್ಲಿ ಅಂತ ಇರುತ್ತೆ, ಜೀವ ಹೋಗಲ್ಲ. ಯಾಕೆ ಹೋಗಲ್ಲ? ನಿನ್ನ ಅಕೌಂಟ್ ಇನ್ನೂ ತೀರಿಲ್ಲ, ನಾನು ಅಲ್ಲಿನ್ನೂ ಸ್ವಾಗತ ಮಾಡಿಲ್ಲ, ಬಾಯಿ ಮುಚ್ಕೊಂಡು ಬಿದ್ದಿರು, ಇಷ್ಟು ಕರ್ಮ ಇದೆ. ಯಾತಕ್ಕೆ ಬೆಡ್ ರಿಡನ್ ಆಗಿ ಬಿದ್ದಿದೆ ಹೇಳೋ? ಆವತ್ತು ನಿನ್ನ ತಂಗಿನ ಓಡಿಸ್ಬಿಟ್ಟಿಲ್ಲ, ಆಸ್ತಿ ಬಿಟ್ಟು ಸಾಯಿ. ಅವತ್ತು ನಿನ್ನ ತಮ್ಮನಿಗೋಸ್ಕರ ಬಿಟ್ಟಿರ್ತಕ್ಕಂಥ ಆಸ್ತಿ ಇದೆಯಲ್ಲ, ಅದನ್ನು ಕಬಳಿಸ್ಕೊಂಡಿಲ್ಲ, ನಿಮ್ಮ ತಾಯಿ ಹತ್ರ ಹೆಬ್ಬೆಟ್ಟು ಹಾಕೊಂಡು ಅವನು ರಾತ್ರಿ ಇಲ್ದಿದ್ದಾಗ ಅನುಭವಿಸು. ನಿನ್ನ ಮಗಳ ಮದುವೆ ಆಗ್ತಾ ಇದ್ದ ಸಮಯದಲ್ಲಿ ಒಳ್ಳೇದನ್ನು ಮಾಡೋದು ಬಿಟ್ಟು ಪಕ್ಕದ ಮನೆಯಲ್ಲಿರ್ತಕ್ಕಂಥ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಅವ್ರ ಮನೆಗೂ ತೊಂದರೆ ಮಾಡಿದ್ಯಾ, ಅನುಭವಿಸು. ಹೀಗೆ ಆ ಬೆಡ್ ರಿಡನ್ ಆದಾಗ ನಿಮಗೆ ಒಂದೊಂದು ಜ್ಞಾಪಕ ಬರುತ್ತೆ. ತಾಯಿ ತಂದೆ ಅಂದ್ರನ್ನ ಅನಾಥಾಶ್ರಮಕ್ಕೆ ಹಾಕಿರ್ತೀರಾ, ಅತ್ತೆ ಸೊಸೆಯಂದ್ರು ಆಗಿರ್ತಕ್ಕಂಥವ್ರು ಜಗಳ ಮಾಡ್ತೀರಾ, ಅನುಭವಿಸಿ ಅಂತ ಹೇಳಿ ಆವತ್ತು ನಿಮಗೆ ಶನಿ ಪರಿಪಾಠ ಕೊಡ್ತಾನೆ. ಒಂದೊಂದು ಬೆತ್ತದಲ್ಲಿ ತಗೊಂಡು ಆವತ್ತು ಒಂದೊಂದು ಜ್ಞಾಪಕ ಬರುತ್ತೆ. ಆದರೆ ಇವತ್ತಿನ ದಿವಸ ಆ ಕರ್ಮಗಳನ್ನು ಕಾಪಾಡ್ತಕ್ಕಂಥ ಶನೇಶ್ವರನು ಯಾವ ರೀತಿ ಅಂದರೆ ಎಳ್ಳು. ಅದಕ್ಕೆ ಮೃತ್ಯುಂಜಯ ಅಂದರೆ ನಮ್ಮ ಮೃತ್ಯುನ ಕಾಪಾಡೋ ಸಾಕ್ಷಾತ್ ಪರಮೇಶ್ವರ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಸರ್ವಾಯ ಶ್ರೀಮನ್ ಮಹಾದೇವಾಯ ತೇ ನಮಃ. ಅದಕ್ಕೆ ಅಂಥ ಒಂದು ಮೃತ್ಯುನ ಪಾರ ಮಾಡ್ತಕ್ಕಂಥ ಪರಮೇಶ್ವರನಿಗೆ ತಿಲ ಅಂತ ಕರಿತೀವಿ, ಎಳ್ಳು. ಕಲ್ಪವೃಕ್ಷಂ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತಾಯ ಕಲ್ಪವೃಕ್ಷಾಯ ಅನಂತಾಯ ಕಾಮಧೇನುವೆ ಗೋವಿಂದಾಯೇತಿ ಚಿಂತಾಮಣಿಯೇ ಸ್ವಾಹ.
ಕಲ್ಪವೃಕ್ಷ ಆಗಿರ್ತಕ್ಕಂಥ ತೆಂಗಿನ ಮರ ಪ್ರತಿಯೊಬ್ಬರಲ್ಲೂ ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲ ತಿಪ್ಟೂರು ತುಮಕೂರು ಹತ್ರ ಎಲ್ಲರಿಗೂ ನಿಮಗೇನೋ ಅನುಗ್ರಹ. ಕಲ್ಪವೃಕ್ಷ ಯಾವತ್ತು ತೆಂಗಿನ ಮರ ಪರಿಪೂರ್ಣವಾಗಿದೆ. ಆ ಕಲ್ಪವೃಕ್ಷದಲ್ಲಿ ಬರ್ತಕ್ಕಂಥ ಕೊಬ್ಬರಿ ಎಣ್ಣೆ ಆಕಾಶ ಮಾರ್ಗದಿಂದ ಸಾಕ್ಷಾತ್ ಪರಮೇಶ್ವರ. ಅದಕ್ಕೆ ಆ ತೆಂಗಿನಕಾಯಿಗೆ 3 ಕಣ್ಣುಗಳು ಪರಮೇಶ್ವರ, ಮೇಲಿರ್ತಕ್ಕಂಥ ಜುಟ್ಟು ಸಾಕ್ಷಾತ್ ಗಣಪತಿ, ಒಳಗಡೆ ಶ್ವೇತಾಂಬರಿ ಆಗಿರ್ತಕ್ಕಂಥವಳು ಪಾರ್ವತಿ, ಗಂಗೆ ಒಳಗೆ ಗುಪ್ತವಾಗಿ ಕೂತಿದ್ದಾಳೆ ನೀರಾಗಿ. ಇದಕ್ಕೋಸ್ಕರ ಇಂಥ ಒಂದು ಸಾಕ್ಷಿರೂಪ ಪಂಚಾಯತನ ಮೂಲಕವಾಗಿರ್ತಕ್ಕಂಥ ತೆಂಗಿನಕಾಯಿಯಲ್ಲಿ ಬರ್ತಕ್ಕಂಥದ್ದು ಕೊಬ್ಬರಿ ಎಣ್ಣೆ. ನಾವುಗಳು ಜೀವನ ಪರ್ಯಂತ ಕಡ್ಲೆಕಾಯಿ ಎಣ್ಣೆ ಮುನೀಶ್ವರ. ಗಂಡ ಹೆಂಡತಿಗೆ ಮಕ್ಕಳಿಲ್ವಾ, ಕೊಡ್ತಕ್ಕಂಥವ್ನು ಯಾವನು? ಇದೇ ಸಾಕ್ಷಾತ್ ಮುನೀಶ್ವರ. ನಿಮ್ಮ ಎಷ್ಟೋ ಜನಕ್ಕೆ ಈ ಕಡೆಲ್ಲ ಮುನೀಶ್ವರ ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ಆಲದ ಮರದಲ್ಲಿ ವಾಸವಾಗೋ ದೊಡ್ಡ ಹಾವು ಇವನು ಸಾಕ್ಷಾತ್ ಪರಮೇಶ್ವರ. ವೃಕ್ಷಗಳನ್ನ ಕಾಪಾಡ್ತಕ್ಕಂಥ ಪರಮೇಶ್ವರನು ವೃಕ್ಷ ರಾಜನಾಗೆ ಕೂತಿರ್ತಾನೆ. ಇವನು ಯಾವ ಕಾಲದಲ್ಲೂ ಹುತ್ತದಲ್ಲಿರಲ್ಲ, ಮರದ ಪೊಟ್ರೆ ಒಳಗೆ ಹೊಳ್ಳದಲ್ಲಿ ಒಳಭಾಗದಲ್ಲಿ ರಂಧ್ರದಲ್ಲಿ ಕೂತಿರೋ ಹಾವು. ಇದಕ್ಕೆ ವಿಶೇಷವಾಗಿ ಮುಂದ್ಗಡೆನೋ ಯು ಶೇಪ್ ಇರುತ್ತೆ, ಹಿಂದ್ಗಡೆನೋ ಯು ಶೇಪ್ ಇರುತ್ತೆ. ಎರಡೂ ಕಡೆ ಇರತಕ್ಕಂಥ ನಾಗಾಭರಣ ಸಮೇತವಾಗಿರ್ತಕ್ಕಂಥದಕ್ಕೆ ಮುನೀಶ್ವರ. ಮಕ್ಕಳಿಗೆ ವಿದ್ಯಾಭ್ಯಾಸ ವೇದಾಭ್ಯಾಸ, ಮಕ್ಕಳಿಗೆ ಜ್ಞಾನಶಕ್ತಿ, ಮಕ್ಕಳು ಅಮ್ಮ ಅನ್ನಬೇಕು ಅಂದ್ರೆ ಮಾತು ಬರಕ್ಕೂ ಸಾಕ್ಷಾತ್ ಮುನೀಶ್ವರನೇ ಬೇಕು. ಗಂಡ ಹೆಂಡತಿ ದಿನಾ ಜಗಳ ಆಡ್ತಾ ಇದ್ರೆ ಯಾರು ಕಾಪಾಡೋದು ಅಂದ್ರೆ ಆ ಮುನೀಶ್ವರನೇ ಕಾಪಾಡೋದು. ಹೆಂಡತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಕಾಯಿಲೆ ಕಸಾಲೆಗಳು ಹೆಂಗಸರಿಗಿದೆ ಅಂದ್ರೆ ಕಾಪಾಡೋನು ಮುನೀಶ್ವರ. ಈ ರೀತಿಯಾಗಿ ಅತ್ತೆ ಸೊಸೆದ್ರು ಜಗಳ ಜಾಸ್ತಿ ಆಗೋಗಿದೆ ಅಂದ್ರೆ ದಯವಿಟ್ಟು ಸೋಮವಾರ ಶನಿವಾರ ಮೊಸರನ್ನ ಇಟ್ಟರೆ ಅತ್ತೆ ಸೊಸೆದ್ರ ಜಗಳ ಹೋಗುತ್ತೆ. ಅದೇ ಮುನೀಶ್ವರನ ಮುಂದೆ. ಆ ಮುನೀಶ್ವರನ ನಿಮಗೆ ಕಾಪಾಡ್ತಕ್ಕಂಥದ್ಕೋಸ್ಕರ ಅವನು ಎಲ್ಲಿ ವಾಸವಾಗಿರ್ತಾನೆ, ಯಾವತ್ತೂ ಅವನು ಓಡಾಡೋದು ಕಡಲೆಕಾಯಿ ಬೀಜ ಅಂದ್ರೆ ಶೇಂಗಾ ಬೀಜ ಎಲ್ಲಿ ಬೆಳೆಯುತ್ತೋ ಆ ಜಾಗದಲ್ಲಿ ಹೊಲದಲ್ಲಿ ಓಡಾಡೋದ್ರಿಂದ ಆ ಶೇಂಗಾ ಬೀಜ ಆಗಿರ್ತಕ್ಕಂಥ ಕಡಲೆಕಾಯಿ ಎಣ್ಣೆ 3ನೇ ಭಾಗ ಭೂಮಿಯಲ್ಲಿ ಬರ್ತಕ್ಕಂಥ ಗುಣ.